ಮೇಕಪ್ ಟೆಸ್ಟಿಗೆ ನೀನ್ ಯಾವ ಹೋಟ್ಲಲ್ಲಿ ಉಳ್ಕೊಂಡಿದ್ದೀಯಾ ಅಂತ. ಸರಿ, ನನ್ನನ್ನು ಮೇಕಪ್ ಟೆಸ್ಟಿಗೆ ಅವರಿರೋ ಅಲ್ಲಿ ಹೈಲ್ಯಾಂಡ್ಸ್ ಹೋಟ್ಲಿಗೆ ನಾವು ಹೋಗಿದ್ದೆ. ಮೇಕಪ್ ಟೆಸ್ಟ್ ಅಲ್ಲಿ ನಾನು ಪಾಸ್ ಆಗ್ಬಿಟ್ಟೆ. ಪಾಸ್ ಆದ್ಮೇಲೆ ನಂತರ ನಾವು ಮದ್ರಾಸ್ಗೆ ಹೋದ್ವಿ. ಫಸ್ಟ್ ನೈಟ್ ಸೀನು, ಅದ್ರಲ್ಲೂ ಏನಂದ್ರೆ ನನ್ನ ನೋಡು ಅಂತ ಹೇಳ್ತಾರೆ. ನಾನ್ ರಾಜ್ಕುಮಾರ್ ಅವ್ರ ಮೀಸೆ ನೋಡ್ತಾ ಇದ್ದೀನಿ. ಬಂದ್ರೆ ರಾಜ್ಕುಮಾರ್ 2 ಕೈಯಲ್ಲಿ ಏನೋ ಹೊರೆ ಹೊತ್ಕೊಂಬರ್ತಾ ಇದಾರೆ. ಹೀಗೆ ಅದೇನು ಹೊರೆ ಅಂತ ಹೀಗ್ ನೋಡಿದ್ರೆ ನಮಸ್ಕಾರ ಜಯಮಾಲ ಅವರೇ. ನಮಸ್ಕಾರ. ಜಡೆ ಹೇಗೆ, ಏಕೆ, ಎಲ್ಲಿ? ಜಡೆ ಹಾಕಿದ್ದು ಗಿರಿಕನ್ಯೆ ಚಿತ್ರದಲ್ಲಿ. ಅಂದ್ರೆ ಹೇರ್ ಡ್ರೆಸ್ಸರು ಚೆನ್ನಾಗಿ ನನಗೆ ಜಡೆ ಹಾಕ್ತಿರ್ಲಿಲ್ಲ. ಅಂದ್ರೆ ಈ ಕೂದ್ಲೆಲ್ಲ ಹಾಗೆ, ಈ ಪುಡಿ ಕೂದ್ಲೆಲ್ಲ ಹೊರಗ್ ಬಿದ್ಬಿಡೋದು. ಅವ್ರಿಗೆ ಕೋಪ ಬರೋದು, ಏನಯ್ಯ ಒಂದು ಜಡೆನೂ ಹಾಕಕ್ ನಿಂಗ್ ಬರೋಲ್ವಾ, ಎಷ್ಟು ಚೆನ್ನಾಗಿ ಜಡೆ ಹಾಕ್ಬೇಕು ಅಂತ. ಒಂದಿನ ಅವ್ರು ಕೂತ್ಕೊಂಡು ಅವ್ರಿಗೆ ಬೈತಿರಲ್ಲ, ನಿಮ್ಗೆ ಹಾಕ್ಲಿಕ್ ಬರುತ್ತೇನ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಅಮ್ಮ ಇದ್ರು, ಪಾರ್ವತಮ್ಮವರು. ಆಮೇಲೆ ಎಷ್ಟು ಚೆನ್ನಾಗಿ ಜಡೆನ ಅಂದ್ರೆ ಕೂರಿಸ್ಬಿಟ್ಟು ಕೂತ್ಕೋ ಜಯಮಲ್ಲ ಅಂದ್ರು. ಕೂತ್ಕೊಂಡೆ ನಾನು. ಕೂತ್ಕೊಂಡ್ರೆ ಅಲ್ಲಾಡ್ಸ್ಬಾರ್ದು, ಅಲ್ಲಾಡ್ಸ್ದಾಗೆಲ್ಲ ಹೀಗೆ ಸರಿಯಾಗಿ ಕೂತ್ಕೊಂಡವ್ರು. ಸರಿಯಾಗಿ ಕೂತ್ಕೊಂಡಾಗ ಎಷ್ಟು ಚೆನ್ನಾಗಿ ಜಡೆ ಹೆಣದ್ರು ಅಂದ್ರೆ ಅಷ್ಟು ಸೊಗಸಾಗಿ ಜಡೆ ಹೆಣದ್ರು. ಅದನ್ನ ನೋಡ್ತಾ ನೋಡ್ತಾ, ಅಲ್ಲ ರೀ, ಒಂದು ದಿನ ಆದ್ರೆ ನೀವು ನನಗ್ ಜಡೆ ಹೆಣ್ದಿದ್ದೀರಿ ಅಂದ್ರೆ ಇಷ್ಟು ಚೆನ್ನಾಗಿ ಅಂತ ಪಾರ್ವತಮ್ಮವ್ರು ಕೇಳಿದ್ರು. ನಗ್ತಾ ಇದ್ರು. ಇಲ್ಲ ಪಾರ್ವತಿ, ನೀನ್ ಎಷ್ಟು ಚೆನ್ನಾಗಿ ಜಡೆ ಹಾಕೋತೀಯ ಅಂತ ಹೇಳಿದ್ರು. ಅಂದ್ರೆ ಜಡೆ ಹಾಕೋದಾಗ್ಲಿ, ನನಗೆ ಆಗ ಮೇಕಪ್ ಸರಿ ಹೋಗ್ಲಿಲ್ಲ ಅಂತಂದ್ರೆ ರಾಜ್ಕುಮಾರ್ ಅವ್ರು ಬಂದು ಕ್ಲೀನ್ ಆಗಿ ಕಣ್ಣನ್ನ ತೀಡೋರು, ಹುಬ್ಬಾಗ್ಲಿ. ನಾನು ಅಂತಲ್ಲ, ಎಲ್ಲ ಕಲಾವಿದ್ರು. ಅದ್ ಮೀಸೆ ಸರಿ ಹೋಗದೆ ಹೋದ್ರೆ ಅಲ್ಲಿ ಮೀಸೆ, ಗಡ್ಡ ಅಂಟಿಸ್ಕೊಳ್ಳೋದು ಸರಿ ಹೋಗದೆ ಹೋದ್ರೆ ಗಡ್ಡ ಅಂಟಿಸೋದು. ಅಂದ್ರೆ ಒಟ್ಟು ಏನಂದ್ರೆ ರಾಜ್ಕುಮಾರ್ ಅವ್ರಿಗೆ ಒಂದು ಫ್ರೇಮ್ ಅಲ್ಲಿ ಬಂದಾಗ ಎಲ್ಲರೂ ಸುಂದರವಾಗಿ ಕಾಣ್ಬೇಕು, ಚೆನ್ನಾಗಿರ್ಬೇಕು, ಎಲ್ಲರೂ ಸರಿ ಇರ್ಬೇಕು. ನಾನ್ ಮಾತ್ರ ಸರಿ ಅಲ್ಲ, ಇಡೀ ಪ್ರತಿಯೊಬ್ರು ಚೆನ್ನಾಗಿ ಆಕ್ಟ್ ಮಾಡಿದಾಗ, ಚೆನ್ನಾಗಿ ಕಂಡಾಗ ಇಡೀ ಚಿತ್ರವೇ ಸೊಗಸಾಗಿರುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಮಾಡೋರು. ಕೇವಲ ಆತ್ಮಾನುರಕ್ತರಾಗಿರ್ತಿರ್ಲಿಲ್ಲ. ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ನಟ ಅನ್ಕೂಡ್ಲೆ ಆತ್ಮಾನುರಕ್ತಿ ಅಂದ್ರೆ ಬರೀ ತನ್ನೊಳಗೆ ಮುಳುಗಿರ್ತಾನೆ, ತಾನ್ ಚೆನ್ನಾಗಿ ಕಾಣಬೇಕು ಅಷ್ಟೇ ಅನ್ನೋದಕ್ಕೆ ವ್ಯತಿರಿಕ್ತವಾಗಿ ಇವರು ಎಲ್ಲರಲ್ಲೂ ಆಸಕ್ತರಾಗಿ ಇಲ್ಲ. ಇಡೀ ಬಹುಶಃ ರಾಜ್ಕುಮಾರ್ ಅವ್ರದ್ದು 206 ಚಿತ್ರವೂ ಕೂಡ ಇವತ್ತು ಒಂದು ಸಪ್ತ ಸಾಗರದ ಹಾಗೆ. ಅಂದ್ರೆ ನಿರಂತರವಾಗಿ ಇವತ್ತು ಚಿತ್ರರಂಗ ಇರುವಷ್ಟು ಕಾಲವೂ 206 ಚಿತ್ರ ಉಳ್ಕೊಂಡು ಹೋಗುತ್ತೆ. ಸಪ್ತ ಸಾಗರ ಅನ್ಕೊಳ್ಳೆ ನೆನಪಾಯ್ತು. ಈ ಸಪ್ತ ಸಂಖ್ಯೆ ಇದೆಯಲ್ಲ, ಅದು ಸ್ವಲ್ಪ ಸ್ಪೆಷಲ್ ಇದೆ ನಿಮ್ಮ ಕಾಂಟೆಕ್ಸ್ಟ್ ಅಲ್ಲಿ. ಯಾಕಂದ್ರೆ ನೀವು ಮಾಡಿರೋ ಚಿತ್ರಗಳು 7 ಬಹುಶಃ 1975ರಿಂದ ಹಿಡಿದು 79ರ ತನಕ 7 ಚಿತ್ರಗಳನ್ನು ಮಾಡಿದಿರಿ. ಸಪ್ತಸ್ವರ, ಏನೋ ಸಪ್ತಸಾಗರ, ಸಪ್ತವರ್ಣ, ಹೌದು, ಮತ್ತೆ ಸಪ್ತಪದಿ ಹೇಳುವಾಗಿಲ್ಲ ಇಲ್ಲಿ. ಆದ್ರೆ ಹೆಜ್ಜೆಗಳನ್ನು ಹಾಕಿದಿರಿ. ಅಂದ್ರೆ ಚಿತ್ರರಂಗದ ಒಂದು ಮೈಲಿಗಲ್ಲಿಗಳಲ್ಲಿ ಹೆಜ್ಜೆಗಳನ್ನು ಹಾಕಿದಿರಿ ನೀವು. ಆದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಹೊಸ ಟ್ಯಾಲೆಂಟ್ ಅನ್ನ ಬರಮಾಡಿಕೊಳ್ಳುವ ರೀತಿ ಬಹಳ ವಿಖ್ಯಾತವಾಗಿದೆ. ಅಂದ್ರೆ ತುಂಬಾ ಆತ್ಮೀಯವಾಗಿ ಈ ಒಂದು ಚಿತ್ರರಂಗದ ಫ್ಯಾಮಿಲಿಗೆ ಅದು ಬರಮಾಡಿಕೊಳ್ಳುತ್ತೆ. ನಿಮ್ಮ ಪ್ರಥಮ ಒಂದು ಸಂಪರ್ಕ ಚಿತ್ರ ಜಗತ್ತಿಗೆ, ಯಾಕಂದ್ರೆ ಅದು ಮರೆಯಲಾಗದ ನೆನಪಾಗಿ ಉಳಿಯುತ್ತೆ ಯಾವತ್ತು. ಅದನ್ನ ನೀವು ಸ್ವಲ್ಪ ಹೇಳಿ, ಹೇಗಿತ್ತು ಅಂತ. ಭೂತಯ್ಯನ ಮಗ ಅಯ್ಯೋ ಅಲ್ಲಿ ನಾನು ಆಕ್ಟ್ ಮಾಡಿದಾಗ ಅಲ್ಲಿ ವರ್ಧಪ್ಪ ಅವರು, ರಾಜ್ಕುಮಾರ್ ಅವರ ಸಹೋದರ, ಅವರು ಆ ಚಿತ್ರದಲ್ಲಿ ಅವರು ನಿರ್ಮಾಪಕರಾಗಿದ್ರು. ಆ ಚಿತ್ರದಲ್ಲಿ ನನ್ನನ್ನು ಅವ್ರು ನೋಡಿದ್ರು. ನಂತರ ನನ್ನನ್ನ ಪ್ರೇಮದ ಕಾಣಿಕೆಗೆ ಒಂದು ಹುಡುಗಿ ಬೇಕು, ಫ್ರೆಶ್ ಆಗಿರೋ ಹುಡುಗಿ ಬೇಕು ಅಂದಾಗ ಆ ಹುಡುಗಿ ನೀವು ನೋಡಿ ಅಂತ ಹೇಳಿದ್ರು. ನಾನು ಅದರದ್ದು ಸಮಾರಂಭಕ್ಕೆ ಬಂದಿದ್ದೆ ಬೆಂಗಳೂರಿಗೆ. ಅಂದ್ರೆ 75ರಲ್ಲಿ ಬಂದಿದ್ದೆ. ಸಮಾರಂಭಕ್ಕೆ ಬಂದಾಗ ಪಾರ್ವತಮ್ಮ ಅವ್ರು ಬಂದು ನನ್ನನ್ನು ಕೇಳಿದ್ರು, ನೀನು ಮೇಕಪ್ ಟೆಸ್ಟಿಗೆ ನೀನ್ ಯಾವ ಹೋಟ್ಲಲ್ಲಿ ಉಳ್ಕೊಂಡಿದ್ದೀಯಾ ಅಂತ. ಸರಿ, ನನ್ನನ್ನು ಮೇಕಪ್ ಟೆಸ್ಟಿಗೆ ಅವರಿರೋ ಅಲ್ಲಿ ಹೈಲ್ಯಾಂಡ್ಸ್ ಹೋಟ್ಲಿಗೆ ನಾವು ಹೋಗಿದ್ದೆ. ಮೇಕಪ್ ಟೆಸ್ಟ್ ಅಲ್ಲಿ ನಾನು ಪಾಸ್ ಆಗ್ಬಿಟ್ಟೆ. ಪಾಸ್ ಆದ್ಮೇಲೆ ನಂತರ ನಾವು ಮದ್ರಾಸ್ಗೆ ಹೋದ್ವಿ. ಮದ್ರಾಸ್ಗೆ ಹೋದ್ರೆ ಏನಂದ್ರೆ 22 ದಿನಗಳ ಕಾಲ ಮೊದಲನೇ ಶೆಡ್ಯೂಲ್ ಶೂಟಿಂಗ್ ಆಗ್ತಿತ್ತು. ನಾನು ಹೊಸ ಹುಡುಗಿ ಅನ್ನುವಂತ ಒಂದು ಕಾರಣಕ್ಕೆ ದಿನ ನನ್ಗೇನ್ ಕೆಲಸ ಅಂದ್ರೆ ಕಾರ್ ಬರೋದು, ನಾನ್ ಬಂದು ಆರ್ತಿ, ರಾಜ್ಕುಮಾರ್ ಅವ್ರದ್ದು ಮತ್ತೆ ಬಾಕಿ ಎಲ್ಲರದ್ದು ಶೂಟಿಂಗ್ ಆಗ್ತಿತ್ತು. ಅಲ್ಲಿ AVM ಸ್ಟುಡಿಯೋದಲ್ಲಿ ಅಕ್ಕಪಕ್ಕ ಎಲ್ಲ ಸ್ಟುಡಿಯೋಗಳಿಗೆ ಹೋಗೋದು, ಯಾರ್ಯಾರು ಕಲಾವಿದರಿದ್ದಾರೆ, ಹೇಗಿದ್ದಾರೆ ಅಂತ ಈ ತರ ನೋಡುವಂಥದ್ದು, ಕೂತ್ಕೊಂಡು ಊಟ ಮಾಡೋದು, ಮತ್ತೆ ಅವ್ರು ಹೇಗೆ ಅಭಿನಯಿಸ್ತಾರೆ ಎಲ್ಲ ನೋಡ್ತಿದ್ದೆ. ಬಟ್ ನಾವು ನೋಡುವಾಗ ನಮ್ಗೆ ಒಂದ್ ಅನಿಸ್ತಿತ್ತು ಅಂದ್ರೆ, ರಾಜ್ಕುಮಾರ್ ಅವರು ಅಂತಂದ್ರೆ ಒಂಥರ ಗೌರಿಶಂಕರ್, ಮೇರ್ ಪರ್ವತ. ಅಲ್ಲೆಲ್ಲ ಏನ್ ಹೇಳೋರು ಅಂದ್ರೆ, ರಾಜ್ಕುಮಾರ್ ಅವ್ರು ಬಂದ್ರೆ ಎದ್ದು ನಿಂತ್ಕೊಂಡು ಅವ್ರ ಕಾಲ್ ನೋಡ್ಕೊಂಡೆ ಮಾತಾಡ್ತಿದ್ರು. ಅದನ್ನ ಗಮನಿಸ್ಕೊಂಡು ಪಾಪ ನಮ್ಮ ಅಕ್ಕ ಇದ್ರಲ್ಲ, ನನ್ನ ಅಕ್ಕ ಏನ್ ಹೇಳೋರು ಅಂದ್ರೆ, ಜಯ ನೀನ್ ಯಾವತ್ತು ಅಣ್ಣ ಬಂದ್ರೆ
ಅವ್ರ ಕಾಲನ್ನೇ ನೋಡ್ಬೇಕು, ಮುಖ ಎಲ್ಲ ಎತ್ತಿ ನೋಡ್ ಮಾತಾಡ್ಬಾರ್ದು ಆಯ್ತಾ, ಅಂದ್ರೆ ಕಣ್ಣಲ್ಲಿ ಕಣ್ಣಿಟ್ಟೆಲ್ಲ ನೋಡ್ಬಾರ್ದು, ಕತ್ತು ಬಗ್ಗಿಸಿ ಅವ್ರ ಕಾಲ್ ನೋಡ್ಕೊಂಡೇ ಮಾತಾಡ್ಬೇಕು ಅಂತ ಹೇಳೋರು. ಅವರು ರಾಜ್ಕುಮಾರ್ ಅವರು ಹೀಗ್ ಬರೋರು, ಬಂದಿದ ತಕ್ಷಣ ಎದ್ ನಿಂತ್ಕೊಂಡ್ಬಿಟ್ಟು ಏನಮ್ಮ ತಿಂಡಿ ಆಯ್ತಾ ಅಂತ ಕೇಳೋರು. ಹ್ಞೂ ಸಾರ್ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಹೀಗೆ ಆಗ್ತಿತ್ತು. ಅವ್ರು ಅದನ್ನ ಬಹುಶಃ ಗಮನಿಸ್ಲಿಲ್ಲ. ನಾನು ಕೂಡ ರಾಜ್ಕುಮಾರ್ ಅವ್ರ ಶೂಟಿಂಗ್ ಆರ್ತಿ ಜೊತೆ ಹೀಗೆ ನೋಡ್ತಿದ್ದೆ. ಅವ್ರು ತಿರುಗಿದ ತಕ್ಷಣನೇ ನಾವು ಈ ಕಡೆ ತಿರ್ಕೊಂಡ್ಬಿಡ್ತಿದ್ವಿ. ಸರಿ, ನಮ್ದು ಶೂಟಿಂಗ್ ಒಂದ್ ದಿನಕ್ಕೆ ಬಂತು. ಮೊದಲನೇ ದಿನನೇ ಫಸ್ಟ್ ನೈಟ್ ಸೀನು. ಫಸ್ಟ್ ನೈಟ್ ಸೀನು, ಅದ್ರಲ್ಲೂ ಏನಂದ್ರೆ ಪ್ರಥಮ ಚಿತ್ರ, ಪ್ರಥಮ ಶೂಟಿಂಗು, ಪ್ರಥಮ ರಾತ್ರಿ. ರಾಜ್ಕುಮಾರ್ ಅವರು ನಾನೇ ರಾಗ ನೀನೇ ಭಾವ ಎಂದೆಂದು, ನಾನೇ ಕಣ್ಣು ನೀನೇ ನೋಟ ಇನ್ನೆಂದು. ನಾನೇ ರಾಗ ನೀನೇ ಭಾವ ಅನ್ನೋದು ಶೂಟಿಂಗ್ ಆಗೋಗ್ಬಿಡ್ತು. ಸುಲಭವಾಗಿ ಮಾಡ್ಬಿಟ್ವಿ. ನಾನೇ ಕಣ್ಣು ನೀನೇ ನೋಟ. ಅವರು ನೋಟವೂ ಬೇಕು ಕಣ್ಣು ಬೇಕು, ನನ್ನನ್ನ ಆ ಹಾಡಲ್ಲಿ ತಬ್ಕೊಂಡು ನೀವ್ ಹೇಳ್ಬೇಕು ಅಂತ. ಅದು ಹೇಳುವಾಗ ಏನಂದ್ರೆ ನೋಡಂಗಿಲ್ವಲ್ಲ, ಅಕ್ಕ ಇಲ್ಲ ಬೇರೆ, ಅವರು ಎಲ್ಲೋ ಕೋಡಂಬಕ್ಕಂಗೆಲ್ಲೋ ಏನೋ ತರಕ್ ಹೋಗಿದ್ದಾರೆ. ನನ್ನ ನೋಡು ಅಂತ ಹೇಳ್ತಾರೆ. ನಾನ್ ರಾಜ್ಕುಮಾರ್ ಅವ್ರ ಮೀಸೆ ನೋಡ್ತಾ ಇದ್ದೀನಿ, ಅವರು ಮುಖ ನೋಡ್ತಿಲ್ಲ. ಹೀಗೆ ನಾನೇ ಕಣ್ಣು ನೀನೇ ನೋಟ ಅಂದ್ರೆ ಮೀಸೆ ನೋಡೋದು. ಅವ್ರ ಕಣ್ಣು ನೋಡ್ಲಿಕ್ಕೆ ನನ್ಗೆ ಪರ್ಮಿಷನ್ ನಮ್ಮ ಅಕ್ಕನಿಂದ ಇಲ್ಲ. ನನ್ಗೆ ಕೊನೆಗೇನಂತಂದ್ರೆ ಏನ್ ಮಾಡಿದ್ರು, ಮಧ್ಯಾಹ್ನ ಆಯ್ತು. ಅಷ್ಟೊತ್ತಿ ಜಯರಾಮ್ ಮಾಸ್ಟ್ರು, ದೇವಿ, ಆ ಜಯರಾಮ್ ಮಾಸ್ಟರ್ ಜೊತೆ ನಾನು ರಿಹರ್ಸಲ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಕಣ್ಣು ನೋಡ್ತಿದ್ದೆ. ನನ್ ಜೊತೆ ಚೆನ್ನಾಗ್ ಮಾಡ್ತಾಳೆ ಈ ಹುಡುಗಿ, ಯಾಕೆ ಹಿಂಗ್ ಮಾಡ್ತಿದ್ದಾಳೆ? ಕೊನೆಗೆ ರಾಜ್ಕುಮಾರ್ ಅವ್ರಿಗೊಂದು ಡೌಟ್ ಬಂತು. ಉದಯ್ ಶಂಕರ್ ಕರೆದು ಬಿಟ್ಟು, ಉದಯ್ ಶಂಕರ್ ಆ ಹುಡುಗಿಗೆ ಏನೋ ದೃಷ್ಟಿ ದೋಷ ಇದೆಯಾ ಅಂತ. ಅವರು ಇಲ್ಲ, ಅಲ್ಲ ನನ್ ಜೊತೆ ಮಾಡುವಾಗ ಯಾಕೆ ಆ ಹುಡುಗಿ ನೋಡೋದೇ ಇಲ್ಲ. ನನ್ ಬಂದು ಉದಯ್ ಶಂಕರ್ ಕೇಳಿದ್ರು, ಜಯಮಾಲ ಕರೆಕ್ಟ್ ಆಗಿ ಐ ಲೆವೆಲ್ ಕೊಡಿ ಅಂದ್ರೆ ಹೀಗೆ ಅಂದ್ರೆ ಇಲ್ಲಿ ನೋಡಿ ಅಂದ್ರೆ ಇಲ್ಲಿ ನೋಡ್ಬಿಡ್ತಿದ್ದೆ, ಇಲ್ಲಿ ನೋಡೋದೇ ಇಲ್ಲ. ಅದಾದ ನಂತರ 5 ಗಂಟೆ ಆಯ್ತು. ಅವರಿಗೆ ಸಹನೆಗೂ ಪಾಪ ಒಂಥರ ಬೇಸರ ಆಗೋಯ್ತು. ಪಾರ್ವತಮ್ಮ ಅವ್ರು ಬಂದ್ರು, ನಾನು ಎದ್ದು ಹೋದೆ ಅಮ್ಮ ಅಂತ ಹೇಳಿದೆ. ಬಾಯಿ ಅಂತಂದ್ರು, ರೂಮಿಗೆ ಕರ್ಕೊಂಡೋದು, ಮೇಕಪ್ ರೂಮ್ ಹೋದ್ವಿ. ಆಮೇಲೆ ಯಾಕಮ್ಮ ಏನಾಯ್ತು ನಿನ್ಗೆ ಅಂತ ಕೇಳಿದ್ರು. ಅಷ್ಟೊತ್ತೆ ನಮ್ಮ ಅಕ್ಕ ಬಂದ್ಬಿಟ್ರು. ಏನಾಯ್ತು, ಯಾಕೆ ಕಷ್ಟ ಪಡಬಾರ್ದು ನೋಡು, ಇದು ನಿನ್ ಭವಿಷ್ಯದ ಪ್ರಶ್ನೆ, ಚೆನ್ನಾಗ್ ಮಾಡ್ಬೇಕು, ನನ್ನ ಮರ್ಯಾದೆ ಪ್ರಶ್ನೆ ಅಮ್ಮ, ಚೆನ್ನಾಗ್ ಮಾಡು ಅಂದ್ರು. ಅಷ್ಟೊತ್ತಿ ನಮ್ಮ ಅಕ್ಕ ಏನಾಯ್ತು ಅಂದ್ರು. ಬೆಳಗಿಂದ ನೋಡು ಅವಳು ಕರೆಕ್ಟ್ ಆಗಿ ಮಾಡ್ತಿಲ್ಲ ಅಂತಂದ್ರು. ಆಮೇಲೆ ನಾನು ಹೇಳಿದೆ, ನೀವ್ ಹೇಳಿದ್ರಲ್ಲ ಅವ್ರು ಕಣ್ಣು ನೋಡ್ಬಾರ್ದು ಅಂತ, ಅದು ಕಣ್ಣು ನೋಡ್ಬೇಕು ಅವ್ರಿಗೆ. ಅಕ್ಕ ಹಂಗೆ ಆಕ್ಟ್ ಮಾಡುವಾಗ ನೋಡ್ಬೇಕು ಅಂತ ಹೇಳಿದ್ದಲ್ಲ, ನಾನು ಹೊರಗಡೆ ಇದ್ದಾಗ ಮಾತ್ರ ಆಕ್ಟ್ ಮಾಡುವಾಗ ನೋಡ್ಬೇಕು ಅಂತಂದ್ರು. ನಾನ್ ಸುಮ್ನಾದೆ. ಅವಾಗ ಏನ್ ರತ್ನ ನೀನು ನೋಡ್ ಜಯಮಾಲ, ನನ್ ಮರ್ಯಾದೆ ಪ್ರಶ್ನೆ, ನೀನ್ ನೋಡು ಚೆನ್ನಾಗಿ ನೋಡಿ ಆಕ್ಟ್ ಮಾಡ್ಬೇಕು, ಅನ್ನ ಹೇಳ್ದಂಗ್ ಮಾಡ್ಬೇಕು ಏನು ಅಂದ್ರು. ಹ್ಞೂ ಅಂತ ಹೇಳಿದೆ. ಆಮೇಲೆ ಹೊರಗಡೆ ಬಂದೆ, ಸೆಟ್ಗೆ ಹೋದೆ. ನಾನು ಸೆಟ್ಗೆ ಹೋಗಿದ ತಕ್ಷಣ ರಾಜ್ಕುಮಾರ್ ಅವರು ಹೀಗೆ ಎದುರಾದ್ರು. ಟೇಕ್ ಬತ್ತಿ ಮಾಡೋಣ ಅಂತ ಕೇಳಿದ್ರು. ಹ್ಞೂ ಸಾರ್ ಅಂದೆ. ಆಮೇಲೆ ನನ್ ಕೊಂಡು ನೋಡ್ತಿದ್ಯಾ ನೀನು ಅಂದ್ರು. ಹ್ಞೂ ಸಾರ್ ಅಂದೆ ನಾನು. ಬಂದ್ರಪ್ಪ ಟೇಕ್ ಮಾಡ್ಬಿಡೋಣ ಬನ್ನಿ ಅಂತಂದ್ರು. ಹೋದ ತಕ್ಷಣ ನೀವು ಮೊದಲನೇ ಶಾಟ್ ಒಂದೇ ಸಲ, ಆವತ್ತು ಅಲ್ಲಿಂದ 7 ಚಿತ್ರದವರೆಗೂ ನಾನು ಅವ್ರ ಕಣ್ಣೋಡೆ ಆಕ್ಟ್ ಮಾಡಿದ್ದೀನಿ. ಇನ್ ನೋಡಿ, ನನ್ಗೆ ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಅದೇ ಜಾಗದಲ್ಲಿ ರಾಜ್ಕುಮಾರ್ ಅವ್ರ ಬದಲಿಗೆ ಬೇರೆ ನಟರಿದ್ರೆ ಏನ್ ಮಾಡಿರೋರು ಗೊತ್ತಾ? ಏನಪ್ಪ ಈ ಹುಡುಗಿ ಬೆಳಗಿಂದ ಇಷ್ಟೋ ತನಕ 5 ಗಂಟೆವರೆಗೂ ಒಂದು ಕಣ್ಣು ನೋಡಿ ಆಕ್ಟ್ ಮಾಡಕ್ ಬರಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ಕಣ್ಣನ್ನ ನನಗ್ ತೆಗಿರಿ, ನಂದ್ ಕಣ್ ತೆಗಿರಿ, ನೋಟ ಅವಳು ಲಾಂಗ್ ಶಾಟ್ ಅಲ್ಲಿ ತೆಗಿರಿ ಅಂತ ಹೇಳ್ಬಿಟ್ಟು ಅದನ್ನ ಸುತ್ತ ಬಿಟ್ಟಿರೋರು. ಅಲ್ಲೇ ಅವ್ರದೇ ಕಣ್ಣು ಬಂದಿರೋದು. ಬಟ್ ರಾಜ್ಕುಮಾರ್ ನೋಡಿ, ಪರ್ಫೆಕ್ಷನ್ ಅಂದ್ರೆ ರಾಜ್ಕುಮಾರ್ ಅವರಲ್ಲಿ ಯಾಕೆ, ರಾಜ್ಕುಮಾರ್ ಚಿತ್ರಗಳು ಕೂಡ ಬೇರೆಯವ್ರಿಗೂ ಕೂಡ ಆ ಪಾತ್ರಕ್ಕೆ ಎಷ್ಟೆಷ್ಟು ಮಹತ್ವ ಕೊಡ್ಬೇಕು ಅಷ್ಟು ಮಹತ್ವ ಕೊಟ್ಟು ಅವರನ್ನು ಬೆಳೆಸಿ ತಾವು ಬೆಳೀತಿದ್ರು. ಅದು ರಾಜ್ಕುಮಾರ್.